ಗಗನಯಾನದ ವೇಳೆ ಇಸ್ರೋಗೆ ಬಿಗ್ ಶಾಕ್. ವಾಟ್ ಈಸ್ ದಟ್ ಶಾಕಿಂಗ್ ನ್ಯೂಸ್? ಕೆಲವೇ ತಿಂಗಳ ಅಂತರ ನೂರಾರು ವಿಜ್ಞಾನಿಗಳ ರಾಜೀನಾಮೆ. ಬ್ರೈನ್ ಡ್ರೈನ್ ಬಳಿಕ ಈಗ ಎಚ್ಚೆತ್ತಿದೆ ಮೋದಿ ಸರ್ಕಾರ. ಇಸ್ರೋಗೆ ಬಿಗ್ ಶಾಕ್ ಕೊಟ್ಟ ವಿಜ್ಞಾನಿಗಳ ರಾಜೀನಾಮೆ ಪರ್ವ. ಪ್ರತಿಭಾ ಪಲಾಯನದ ಸವಾಲಿಗೆ ಬೆಚ್ಚಿಬಿದ್ದ ಇಸ್ರೋ ಸಂಸ್ಥೆ. ಐ ರಿಪೀಟ್, ಪ್ರತಿಭಾ ಪಲಾಯನದ ಸವಾಲಿಗೆ ಬೆಚ್ಚಿಬಿದ್ದ ಇಸ್ರೋ ಸಂಸ್ಥೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗೆ ರಾಜೀನಾಮೆ ಬರೆ. ಇಸ್ರೋಗೆ ಹಿರಿಯ ವಿಜ್ಞಾನಿಗಳ ಸರಣಿ ರಾಜೀನಾಮೆಗಳ ಕಳವಳ. ಚರ್ಚೆಗೆ ಗ್ರಾಸವಾಗಿದೆ ಅನುಭವಿ ವಿಜ್ಞಾನಿಗಳ ರಾಜೀನಾಮೆ. ನಿಜ, ಬಹಳ ಇಂಟ್ರೆಸ್ಟಿಂಗ್ ಕೂಡ ಹೌದು, ಶಾಕಿಂಗ್ ಕೂಡ ಹೌದು. ಯಾಕೆ ಇಂಟ್ರೆಸ್ಟಿಂಗ್ ಅಂತ ಹೇಳಿದರೆ, ಏನಿದು, ಯಾಕೆ ಹೀಗೆ ಅನ್ನುವ ಒಂದು ಆಸಕ್ತಿಕರ ವಿಚಾರ ಅಂತ ನೋಡೋಣ. ಆದರೆ ಯಾಕೆ ಶಾಕಿಂಗ್ ಅಂತ ಹೇಳಿದರೆ, ರಾಜೀನಾಮೆ ಪರ್ವ ಆಗ್ತಾ ಇದೆಯಲ್ಲ, ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್? ರಾಜೀನಾಮೆಯ ಆ ಪರ್ವಕ್ಕೆ ಕಾರಣ ಏನು ಅನ್ನುವ ಒಂದು ಸುದ್ದಿ ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಹಾಗಾಗಿ ಗಗನಯಾನ ವೇಳೆ ಇಸ್ರೋಗೆ ನಿಜಕ್ಕೂ ಕೂಡ ಇದು ಬಿಗ್ ಶಾಕ್ ಅಂತ ಪರಿಗಣಿಸಲಾಗಿದೆ. ಯಾಕೆ ಅಂತ ಹೇಳಿದರೆ, ಯಾರೋ ಒಂದು ಸಲ ರಾಜೀನಾಮೆ ಕೊಟ್ಟರೆ ಓಕೆ, ಏನೋ ಅನಿವಾರ್ಯ ಕಾರಣಗಳಿಂದ ಕೊಟ್ಟಿದ್ದಾರೆ. ಆದರೆ ಕೆಲವೇ ತಿಂಗಳ ಅಂತರದಲ್ಲಿ ನೂರಾರು ವಿಜ್ಞಾನಿಗಳು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ, ವಾಟ್ ಈಸ್ ದ ರೀಸನ್? ವಾಟ್ ಈಸ್ ದ ಕಾಸ್ ಫಾರ್ ಇಟ್? ಏನಿದು, ಯಾಕಾಗಿ ಅನ್ನುವ ಕುತೂಹಲ ಸಹಜವಾಗಿ ಗರಿಗೆದರಿದೆ. ಎಸ್, ಅದಕ್ಕೆ ಪೂರಕವಾದಂಥ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಲೆಟ್ಸ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಅಪ್ಡೇಟ್. ಇಸ್ರೋಗೆ ಗುಡ್ ಬೈ ಹೇಳಿದ್ದಾರೆ 100ರಿಂದ 120 ವಿಜ್ಞಾನಿಗಳು. ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ನುರಿತ ವಿಜ್ಞಾನಿಗಳನ್ನು ಇಸ್ರೋ ಅಕ್ಷರಶಃ ಕಳೆದುಕೊಂಡಿದೆ. ಹೀಗಾಗಿ ಇಸ್ರೋ ಭವಿಷ್ಯ ಏನು? ಇಸ್ರೋ ವಿಷನ್ಗೆ ಭವಿಷ್ಯದಲ್ಲಿ ಹಿನ್ನಡೆ ಆಗುತ್ತಾ? ಮುಂಬರುವ ಹಲವು ಯೋಜನೆಗಳಿಗೆ ಹಿನ್ನಡೆಯಾಗುವ ಭೀತಿ ಸಹಜವಾಗಿ ಎದುರಾಗಿದೆ. ನೋ ಡೌಟ್ ಅಬೌಟ್ ಇಟ್. ಈ ಬೆಳವಣಿಗೆಯಿಂದ ಎಚ್ಚೆತ್ತ ಕೇಂದ್ರ ಸರ್ಕಾರದಿಂದ ಕ್ರಮ ಕೂಡ ತೆಗೆದುಕೊಳ್ಬೇಕಾಗಿದೆ. ಕೇಂದ್ರದ ಬಾಹ್ಯಾಕಾಶ ಇಲಾಖೆಯಿಂದ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲೇಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಕಾರಣ ಇಷ್ಟೇ, ರಾಜೀನಾಮೆ ಮತ್ತು ಸ್ವಯಂ ಪ್ರೇರಿತ ನಿವೃತ್ತಿ ಬಗ್ಗೆ ಹೊಸ ನಿಯಮ ಜಾರಿಯಾಗಿದೆ. ತಕ್ಷಣದಿಂದಲೇ ಈ ನಿಯಮ ಜಾರಿಗೆ ಬರುವಂತೆ ಆದೇಶ ಮಾಡಲಾಗ್ತಾ ಇದೆ. ಉನ್ನತ ಮಟ್ಟದ ಪರಿಶೀಲನೆಯ ನಂತರವೇ ಅಂತಿಮ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಇನ್ಮುಂದೆ ಇಸ್ರೋ ನಿರ್ದೇಶಕರಿಗೆ ಅಂತಿಮ ಅಧಿಕಾರ ತೆಗೆದುಕೊಳ್ಳುವಂಥ ಅವಕಾಶ, ಆ ಅಧಿಕಾರ ಇಸ್ರೋ ನಿರ್ದೇಶಕರಿಗೆ ಇರೋದಿಲ್ಲ ಅನ್ನೋದು ಮತ್ತೊಂದು ಸುದ್ದಿ. ರಾಜೀನಾಮೆಯನ್ನು ಅನುಮೋದಿಸುವ ಅಧಿಕಾರ ಕೇಂದ್ರ ಬಾಹ್ಯಾಕಾಶ ಇಲಾಖೆ ನೇರವಾಗಿ ಪರಿಶೀಲನೆ ಮಾಡುತ್ತೆ. ರಾಜೀನಾಮೆ ಪರ್ವಕ್ಕೆ ಬ್ರೇಕ್ ಹಾಕಲು ಈ ಒಂದು ಹೊಸ ನಿಯಮವನ್ನು ಜಾರಿಗೆ ತರಲಾಗಿದೆ. ದಟ್ ಇಸ್ ದ ನ್ಯೂಸ್. ಕೇಂದ್ರದ ಬಾಹ್ಯಾಕಾಶ ಇಲಾಖೆಯಿಂದ ಈಗ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲೇಬೇಕಾದಂಥ ಅನಿವಾರ್ಯತೆ ಎದುರಾಯ್ತಾ ಅಂತ ಹೇಳಿದರೆ, ಹೌದು, ಅನಿವಾರ್ಯತೆ ಎದುರಾಗಿದೆ. ಹೊಸ ನಿಯಮ ಯಾಕೆ ಜಾರಿಗೆ ಬರಬೇಕು ಅಂತ ಹೇಳಿದರೆ, ರಾಜೀನಾಮೆಯ ಪರ್ವ ಇದೆಯಲ್ಲ, ಅದು ಬಹಳ ದೊಡ್ಡ ಮಟ್ಟದ ಸಂಚಲನಕ್ಕೆ, ದೊಡ್ಡ ಚಿಂತನೆಗೆ ಕಾರಣವಾಗ್ತಾ ಇದೆ. ನುರಿತ ವಿಜ್ಞಾನಿಗಳೇ ಈ ರೀತಿಯಾದಂಥ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ, ಯಾವ ಕಾರಣಕ್ಕಾಗಿ? ಎಕ್ಸ್ಪರ್ಟ್ಸ್, ಸೈಂಟಿಸ್ಟ್ಸ್, ಕೇಂದ್ರ ಬಾಹ್ಯಾಕಾಶ ಇಲಾಖೆ ಇನ್ಮುಂದೆ ನೇರವಾಗಿ ಪರಿಶೀಲನಾ ಕಾರ್ಯದಲ್ಲಿ ತೊಡಗುತ್ತೆ. ನೀವು ರಾಜೀನಾಮೆ ತಗೊಳ್ಬೇಕಾ, ತಗೊಳ್ಬಾರ್ದಾ, ಅಥವಾ ಏನು ನಡೀತಾ ಇದೆ, ವಾಟ್ ಈಸ್ ದ ಸ್ಟೇಟಸ್ ಅನ್ನುವ ಸಂಪೂರ್ಣ ವಿಚಾರವನ್ನು ಕೇಂದ್ರ ಬಾಹ್ಯಾಕಾಶ ಇಲಾಖೆಯೇ ಇಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಒಟ್ಟು ಸದ್ಯಕ್ಕಂತೂ ಈ ಬೆಳವಣಿಗೆ ಕೇಂದ್ರ ಸರ್ಕಾರಕ್ಕೆ ಶಾಕ್ ಮೂಡಿಸಿರೋದಂತೂ ಸುಳ್ಳಲ್ಲ. ಕೇಂದ್ರದ ಬಾಹ್ಯಾಕಾಶ ಇಲಾಖೆಯಿಂದ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಮುಂದಾಗ್ತಾ ಇದೆ. ಕೆಲವೇ ತಿಂಗಳ ಅಂತರದಲ್ಲಿ ನೂರಾರು ವಿಜ್ಞಾನಿಗಳು ರಾಜೀನಾಮೆಯನ್ನು ಕೊಟ್ಟಿರೋದು ಬರೀ ಶಾಕಿಂಗ್ ಅಲ್ಲ, ಇದು ಡಬಲ್ ಶಾಕಿಂಗ್ ಆಗಿದೆ. ಯಾಕಂತ ಹೇಳಿದರೆ, ಅಲ್ಲಿ ಯಾವುದೇ ರೀತಿಯಾದಂಥ ಪಾಲಿಟಿಕ್ಸ್ ಅಂತ ಬಂದರೆ, ಯಾಕಂತ ಹೇಳಿದರೆ ನೋಡಿ,
ಯಾವುದೇ ಉಪಗ್ರಹ ಉಡಾವಣೆ ಮಾಡೋ ನಿಟ್ಟಿನಲ್ಲಿ ಮತ್ತು ಬಿಯಾಂಡ್ ದ ಲಿಮಿಟ್ಸ್ ನಾವೇನು ಯೋಚನೆ ಮಾಡ್ತೀವಲ್ಲ ಆ ಯೋಚನೆಯನ್ನು ಮೀರಿ ತನ್ನದೇ ಆದಂಥ ಒಂದು ಲೋಕ ಅದು ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂತ ಹೇಳಿದರೆ. ಹೀಗಾಗಿ ನೀವು ಸುಮ್ಮನೆ ಮಾತಾಡಿದ ಹಾಗೆ ಅಲ್ಲ, ಅಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರ, ಅಲ್ಲಿ ಮಾಡುವಂಥ ಆಲೋಚನೆ, ಆಡುವಂಥ ಮಾತು, ಎಕ್ಸಿಕ್ಯೂಷನ್ ಪ್ರಾಸೆಸ್ ಅದೆಲ್ಲವೂ ಕೂಡ ಒಂದು ಉನ್ನತ ಲೋಕದ ಪರಿಭಾಷೆಯನ್ನು ಹೊಂದಿರುತ್ತೆ ಅಂತ ಹೇಳ್ಬೋದು. ನಾವು ಸಾಮಾನ್ಯವಾಗಿ ಮಾತನಾಡೋದಾದರೆ ಸಾಮಾನ್ಯ ಜನರಿಗೂ ನಮ್ಮ ದಿನನಿತ್ಯದ ಜೀವನಕ್ಕೂ ಅಲ್ಲಿಗೂ ಯಾವುದೇ ಸಂಬಂಧವೇ ಇಲ್ಲ ಅನ್ನುವ ನಿಟ್ಟಿನಲ್ಲಿ ನಾವಿರ್ತೀವಿ. ಆದರೆ ವಿಜ್ಞಾನಿಗಳ ಆಲೋಚನೆ ಇರಬಹುದು ಅಥವಾ ಆ ಕ್ಯೂರಿಯಾಸಿಟಿ, ಇನ್ಕ್ವಿಸಿಟಿ ಅದೆಲ್ಲವನ್ನು ಗಮನಿಸಿದಾಗ ಏನು ನಡೀತಾ ಇದೆ, ಏನಾಗಬೇಕಾಗಿದೆ, ಪ್ರಯೋಜನಗಳೇನು, ನಮಗಿರುವಂಥ ಥ್ರೆಟ್ಸ್ ಏನು, ಹೀಗೆ ಎಲ್ಲ ರೀತಿಯಿಂದಲೂ ಕೂಡ ಎಲ್ಲ ಆಯಾಮಗಳಲ್ಲೂ ಇನ್ ಆಲ್ ಡೈಮೆನ್ಷನ್ಸ್ ವಿಜ್ಞಾನಿಗಳು ತಮ್ಮದೇ ಆದಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ತಮ್ಮ ಬುದ್ಧಿವಂತಿಕೆ, ಹೃದಯವಂತಿಕೆ ಎಲ್ಲವೂ ಬೇಕಾಗುತ್ತೆ. ವಿಜ್ಞಾನಿಗಳ ಆ ರೋಲೇ ಬೇರೆ ಅಲ್ವೇನ್ರಿ. ನಾವು ಸಾಮಾನ್ಯವಾಗಿ ಏನೋ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಅಲ್ಲ. ರಾಜಕಾರಣಿಗಳ ಬಗ್ಗೆ ನಾವು ಅನಾಲಿಸಿಸ್ ಮಾಡ್ತೀವಲ್ಲ, ಹಾಗಲ್ಲ ಈ ವಿಚಾರ. ಹಾಗಾಗಿ ಎಸ್, ವಾಟ್ ಮೈಟ್ ಬಿ ದ ರೀಸನ್? ಲೆಟ್ಸ್ ಲುಕ್ ಇನ್ ಟು ಇಟ್, ಲೆಟ್ಸ್ ರಿವೀಲ್ ದ ರೀಸನ್. ಇಸ್ರೋಗೆ ಶಾಕ್ ಆಗಿರೋದು ಸುಳ್ಳಲ್ಲ. ಬ್ರೈನ್ ಡ್ರೈನ್ಗೆ ಕಾರಣ ಏನು ಅಂತ ನೋಡೋದಾದರೆ, ಪ್ರತಿಭಾ ಪಲಾಯನಕ್ಕೆ ಕಾರಣ ಖಾಸಗಿ ಬಾಹ್ಯಾಕಾಶ ವಲಯದ ವಿಸ್ತರಣೆ ಮಾಡಿರೋದು. ಓಕೆ, ಎಕ್ಸ್ಟೆನ್ಷನ್ ಆಗಿರೋದು. ಖಾಸಗಿ ಬಾಹ್ಯಾಕಾಶ ಸಂಸ್ಥೆಗಳಿಂದ ಗಮನಾರ್ಹವಾಗಿ ಬೆಳೆದ ಒಂದು ಅವಕಾಶ, ಬಾಹ್ಯಾಕಾಶ ತಂತ್ರಜ್ಞಾನದ ಸ್ಟಾರ್ಟಪ್ಗಳ ವೇಗವಾದ ಬೆಳವಣಿಗೆ ಈ ಒಂದು ರೀಸನ್ಗೆ ಕಾರಣ ಆಗಿದೆ. ಇಸ್ರೋದ ಅನುಭವಿ ವಿಜ್ಞಾನಿಗಳಿಗೆ ಗಾಳ ಹಾಕ್ತಾ ಇದ್ದಾರೆ ಯಾರು? ಖಾಸಗಿ ಸಂಸ್ಥೆಯಲ್ಲಿರೋರು. ಖಾಸಗಿ ಸಂಸ್ಥೆಗಳು ಇಲ್ಲಿ ಗಾಳ ಹಾಕ್ತಾ ಇರೋದು ಪ್ರಮುಖ ವಿಚಾರ. ಅನುಭವ ಹೊಂದಿರೋ ತಜ್ಞರಿಗೆ ಖಾಸಗಿಯಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡು, ಬಹಳಷ್ಟು ಬೆಲೆ ಇರುತ್ತೆ, ಹೆಚ್ಚಿನ ಸಂಬಳ ಇರುತ್ತೆ, ಭತ್ಯೆ ಇರುತ್ತೆ, ಸ್ವಾತಂತ್ರ್ಯ ಇರುತ್ತೆ. ಅಫ್ಕೋರ್ಸ್ ಸ್ವಾತಂತ್ರ್ಯ ಇರಲೇಬೇಕಾಗುತ್ತೆ, ಇಲ್ಲ ಅಂದರೆ ವಿಜ್ಞಾನಿಗಳು ತಮ್ಮ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಧಿಕಾರ ಮತ್ತು ಷೇರುಗಳನ್ನು ನೀಡುವ ಸಂಸ್ಥೆಗಳು ಅವರಿಗೆ ಅವ್ರದ್ದೇ ಆದಂಥ ಜೀವನ ಕೂಡ ಇರುತ್ತೆ. ವಿ ಕೆನಾಟ್ ಫರ್ಗೆಟ್ ಇಟ್. ಹೊಸ ಅವಕಾಶಗಳನ್ನು ಹುಡುಕುವವರಿಗೆ ಖಾಸಗಿ ಸಂಸ್ಥೆಗಳು ಒಂದು ರೀತಿಯಲ್ಲಿ ವರ ಆಗಿದ್ದಾವೆ. ಹೀಗಾಗಿ ಈ ವರವನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಇಸ್ರೋ ವಿಜ್ಞಾನಿಗಳು ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಈ ರಾಜೀನಾಮೆಯ ಪರ್ವ ಇಲ್ಲಿ ಸೃಷ್ಟಿಯಾಗಿದೆ. ಇದನ್ನು ಅರಿತು ಈಗ ಕೇಂದ್ರ ಬಾಹ್ಯಾಕಾಶ ಸಂಸ್ಥೆ ಒಂದು ಹೊಸ ನಿಯಮಗಳನ್ನು ಕೂಡ ಜಾರಿಗೆ ತರ್ತಾ ಇದೆ. ಎಸ್, ಲೆಟ್ಸ್ ಗೋ ಫಾರ್ ಲೈವ್ ಚಾಟ್. ಲೆಟ್ಸ್ ಹ್ಯಾವ್ ಅ ಕಾನ್ವರ್ಸೇಷನ್ ವಿತ್ ಸಂಜಯ್, ನಮ್ಮ ವಿಶೇಷ ಪ್ರತಿನಿಧಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ, ವಿಶ್ಲೇಷಣೆ, ಮತ್ತಷ್ಟು ಇನ್ಸೈಟ್ ಕೂಡ ನೀಡ್ತಾರೆ. ಸಂಜಯ್, ವಿಜ್ಞಾನಿಗಳ ವಿಚಾರ, ಅಯ್ಯೋ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ನಾವೆಲ್ಲ ನೋಡ್ತಾ ಇರ್ತೀವಿ. ಅಂತಹ ಒಂದು ಪ್ರಜ್ಞಾವಂತಿಕೆಯಿಂದ, ಬುದ್ಧಿವಂತಿಕೆಯಿಂದ ಬಾಹ್ಯಾಕಾಶ ಸಂಸ್ಥೆ ಅಂತ ಹೇಳಿದ ತಕ್ಷಣ ನಮ್ಮೆಲ್ಲರಿಗೂ ಕೂಡ ರೋಮಾಂಚನ ಆಗುತ್ತೆ. ಅದರಲ್ಲಿ ರಾಜೀನಾಮೆಯನ್ನು ಕೊಡ್ತಿದ್ದಾರೆ ಅಂತ ಹೇಳಿದಾಗ ಸಂಚಲನ ಸೃಷ್ಟಿ ಆಗೇ ಆಗುತ್ತೆ. ಈಗ ಕೇಂದ್ರ ಬಾಹ್ಯಾಕಾಶ ಸಂಸ್ಥೆಯ ಮುಂದಿನ ಹೊಸ ನಿಯಮಗಳೇನು ಮತ್ತು ಖಾಸಗಿ ಸಂಸ್ಥೆಗಳು ಈಗ ನ್ಯೂ ಸ್ಟಾರ್ಟಪ್ಸ್ ಕೊಡ್ತಾ ಇರುವಂಥ ಪ್ರಯೋಜನಗಳಿಗೆ ಇನ್ನೂ ವಿಜ್ಞಾನಿಗಳ ರಾಜೀನಾಮೆ ಪರ್ವ ಮುಂದುವರಿಯುವ ಸಾಧ್ಯತೆ ಏನಾದರೂ ಇದೆಯಾ? ಓವರ್ ಆಲ್ ಡೆವಲಪ್ಮೆಂಟ್ಸ್ನ ನೋಡೋದಾದರೆ ಹೌ ಡು ಯು ಅನಲೈಸ್ ಇಟ್? ವಾಟ್ ಈಸ್ ದ ಇನ್ಫಾರ್ಮೇಷನ್ ಇನ್ ಡೀಟೇಲ್? ಕುಡ್ ಯು ಗೋ ಆನ್ ದಿಸ್? ಖಂಡಿತರಾಗ ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಅನ್ನೋ ಒಂದು ಗಾದೆ ಮಾತಿದೆ. ಅದು ಇಸ್ರೋ ವಿಚಾರದಲ್ಲಿ ತುಂಬ ನಿಜ ಆಗಿದೆ ಅಂತಲೇ ಹೇಳ್ಬೋದು. ಇಷ್ಟು ವರ್ಷಗಳ ಇಸ್ರೋದ ಸಾಧನೆ ಮತ್ತು ಅನುಭವ ಇವತ್ತು ಸ್ಟಾರ್ಟಪ್ ಕಂಪನಿಗಳಿಗೆ ಹೋಗ್ತಾ ಇದೆ. ಮುಖ್ಯವಾಗಿ ಏನು ಚಂದ್ರಯಾನ 3 ಯಶಸ್ಸಿನ ಹಿಂದಿರ್ತಕ್ಕಂಥ ಆದಿತ್ಯ ರಲ್ಲಪಲ್ಲೆ ಆಗಿರ್ಬೋದು, ಅವರೊಬ್ಬ ಸಿಮ್ಯುಲೇಷನ್ ತಜ್ಞ ಆಗಿದ್ದರು. ತುಂಬ ಅನುಭವಿ ಒಬ್ಬ ವಿಜ್ಞಾನಿಯವರು. ಚಂದ್ರಯಾನ 3 ಯಶಸ್ಸಿನ ಹಿಂದಿದ್ರು. ಅದಾದ ನಂತರ GSLV MK3 ಯಶಸ್ಸಿನ ಹಿಂದಿರ್ತಕ್ಕಂಥ ನಿರ್ದೇಶಕರಾದಂಥ ಜೋಸೆಫ್ ಅವರು ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇವರೆಲ್ಲರ ರಾಜೀನಾಮೆಯಲ್ಲೂ ಒಂದು ಕಡೆ ಇಸ್ರೋನ ಸಂಕಷ್ಟಕ್ಕೆ ಸಿಲುಕಿಸಿದೆ ಅಂತಲೇ ಹೇಳ್ಬೋದು. ಅಂದರೆ ಇಸ್ರೋದ ಟೆಕ್ನಿಕಲ್, ಅಂದರೆ ಇಸ್ರೋದ ತಾಂತ್ರಿಕ ಉಪಕರಣಗಳು ಇಸ್ರೋನ ವೈಭವವನ್ನು ಹೆಚ್ಚಿಸಿಲ್ಲ. ಒಂದು ಉಪಗ್ರಹದ ಉಡಾವಣೆಯ ಹಿಂದಿರತಕ್ಕಂಥ ಪರಿಶ್ರಮ, ಸತತ ವೈಫಲ್ಯ, ಅದರ ಮೇಲೆ ವರ್ಕ್ ಮಾಡಿರುವಂಥ ಅವರ ಪರಿಶ್ರಮ, ಇದೆಲ್ಲದರ ಪ್ರತಿಫಲವಾಗಿ ಇವತ್ತು ಇಸ್ರೋ ಸಾಧನೆಯ ಗಮ್ಯವನ್ನು ತಲುಪಿರುವಂಥದ್ದು.
ಅಂಥ ಒಂದು ಸಾಧನೆಯನ್ನು ನೋಡೋದಾದರೆ ಇವತ್ತು ಇಸ್ರೋದ ವಿಜ್ಞಾನಿಗಳು ಏಕಾಏಕಿ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ ಮುಖ್ಯವಾಗಿ ಸ್ಟಾರ್ಟಪ್ ಕಂಪನಿಗಳು ಕೊಡ್ತಾ ಇರ್ತಕ್ಕಂಥ ಸ್ಯಾಲ್ರಿ ಆಗಿರ್ಬೋದು, ಅದೇ ರೀತಿ ಅಧಿಕಾರ ಹಂಚಿಕೆ ಆಗಿರ್ಬೋದು, ಅದರ ಜೊತೆಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ತಾವು ತಮ್ಮ ಕಂಪನಿಯಲ್ಲಿ ಶೇರ್ಗಳನ್ನು ಕೊಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಇದು ಎಲ್ಲ ಒಂದು ಕಡೆ ಇಸ್ರೋದಲ್ಲಿರ್ತಕ್ಕಂಥ ವಿಜ್ಞಾನಿಗಳಿಗೆ ಹೆಚ್ಚಿನ ಸಂಬಳ, ಹೆಚ್ಚಿನ ಅಧಿಕಾರ, ಜೊತೆಗೆ ಷೇರು ಇದೆಲ್ಲವೂ ಸೇರಿ ಕೂಡ ಇವತ್ತು ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯಲ್ಲಿ ಒಂದು ಪ್ರತಿಭಾ ಪಲಾಯನ ಶುರುವಾಗಿದೆ. ಇದನ್ನು ತಡೆಗಟ್ಟೋಕೆ ಕೇಂದ್ರ ಸರ್ಕಾರ ಹಲವು ಕಠಿಣ ಕ್ರಮಗಳನ್ನು ಇವತ್ತು ಜಾರಿಗೆ ತಂದಿದೆ. ಆದರೆ ಅದ್ಯಾವುದೂ ಕೂಡ ಸ್ಟಾರ್ಟಪ್ ಕಂಪನಿಗಳ ಏನು ಡಿಮ್ಯಾಂಡ್ ಮುಂದೆ ನಿಲ್ತಾ ಇಲ್ಲ. ಮುಖ್ಯವಾಗಿ ಕೇಂದ್ರ ಸರ್ಕಾರ ಕೆಲವೊಂದು ಸಂಸ್ಥೆಗಳನ್ನು ಖಾಸಗೀಕರಣ ಮಾಡುವುದಕ್ಕಿಂತ ಮುಂಚೆ ಈ ಬಗ್ಗೆ ಯೋಚನೆ ಮಾಡಬೇಕಿತ್ತು. ದೇಶದ ಖಾಸಗೀಕರಣದ ಅಂದರೆ ದೇಶದ ಹಿತಕ್ಕೆ, ದೇಶದ ಭದ್ರತೆಗೆ ಧಕ್ಕೆ ತರುವಂಥ ಯಾವ್ಯಾವ ಸಂಸ್ಥೆಗಳಿವೆಯೋ ಅವನ್ನು ತನ್ನ ಬಳಿಯೇ ಇಟ್ಕೊಂಡಿದ್ರೆ ಇವತ್ತು ಇಸ್ರೋಗೆ ಈ ರೀತಿಯಾದಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಖಾಸಗೀಕರಣ ಮಾಡಿದ ನಂತರ ಏನು ಸ್ಟಾರ್ಟಪ್ ಕಂಪನಿಗಳು ಬಂದವು, ಅವು ಏಕಾಏಕಿ ಇಸ್ರೋದ ಅನುಭವಿ ಮತ್ತು ನುರಿತ ವಿಜ್ಞಾನಿಗಳಿಗೆ ಗಾಳ ಹಾಕೋಕೆ ಶುರು ಮಾಡಿದ್ರು ತಮ್ಮ ಕಂಪನಿಗಳನ್ನು ಬೆಳೆಸೋಕೆ. ಇದು ಎಲ್ಲ ಒಂದು ಕಡೆ ಇಸ್ರೋದಲ್ಲಿ ಪ್ರತಿಭಾ ಪಲಾಯನಕ್ಕೆ ತುಂಬ ದೊಡ್ಡದಾದ ದಾರಿಯನ್ನು ಮಾಡಿಕೊಡ್ತು. ರಾಘವ್. ಗಾಟ್ ಇಟ್. ಥ್ಯಾಂಕ್ ಯು ಸಂಜಯ್. ಎಸ್, ನೋಡಿ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈ ರೀತಿಯಾದಂಥ ಒಂದು ವಿಚಾರವನ್ನು ನಾವು ಕೇಳಿರ್ತೀವಿ ಸಾಮಾನ್ಯವಾಗಿ. ಆದರೆ ಈ ವಿಜ್ಞಾನಿಗಳು ರಾಜೀನಾಮೆ ಕೊಡೋ ವಿಚಾರ ಅಷ್ಟಾಗಿ ಬೆಳಕಿಗೆ ಬಂದಿಲ್ಲ. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅಂದರೆ ವಿಜ್ಞಾನಿಗಳ ಲೋಕವೇ ಬೇರೆ ಇರುತ್ತೆ. ಅವರ ಆಲೋಚನಾ ಲಹರಿಯನ್ನು ನಾವು ಮ್ಯಾಚ್ ಮಾಡಲಿಕ್ಕೆ, ಅಂದರೆ ಅವರ IQ ಲೆವೆಲ್ಗೆ ಬೇರೆ ಕ್ಷೇತ್ರಗಳ ಒಂದು ಚಿಂತನಾ ಲಹರಿ ಅದು ಗ್ರೇಟು ಇದು ಗ್ರೇಟ್ ಅಲ್ಲ ಅಂತ ಹೇಳ್ತಾ ಇಲ್ಲ. ಆ IQ ಮಟ್ಟ, ಇಂಟೆಲಿಜೆನ್ಸ್ ಕೋಶೆಂಟ್ ಏನು ಹೇಳ್ತೀವಿ, ಆ ಬುದ್ಧಿವಂತಿಕೆಯ ಮಟ್ಟ ಅದು ಬಹಳ ವಿಭಿನ್ನವಾಗಿರುತ್ತೆ. ಅಷ್ಟನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಅಲ್ಲೂ ಕೂಡ ಹೀಗಿದೆ. ಮುಂದೆ ಇಸ್ರೋ ಏನು ಮಾಡುತ್ತೆ ಅನ್ನೋದ್ರ ಬಗ್ಗೆ ಸಹಜವಾಗಿ ಕ್ಯೂರಿಯಾಸಿಟಿ ಇದೆ. ಆದರೆ ಇದರ ಮೂಲಕ ಒಂದನ್ನು ಗಮನಿಸ್ಬೋದು, ಯಾರೇ ಪರಿಣಿತರಿರ್ಬೋದು, ಯಾವುದೇ ಕ್ಷೇತ್ರ ಇರ್ಬೋದು, ಡಿಮ್ಯಾಂಡ್ ಇದ್ದೇ ಇರುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ.